ಮಂಡ್ಯದ ಮುತ್ತತ್ತಿಯಲ್ಲಿ 5 ಜಲಸಮಾಧಿಯಾಗಿದ್ರಲ್ಲ, ನೀರಿಗಿಳಿದು ಅವರು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಸಾವಿಗೂ ಮುನ್ನ ಸೆರೆಯಾದಂಥ ಕೆಲ ಕೊನೆ ಕ್ಷಣದ ವಿಡಿಯೋಗಳು ಇದೀಗ ಲಭ್ಯ ಆಗಿದೆ. ಮೃತ ವಿಜಯಮ್ಮ ಸೋದರ ರವಿಯಿಂದ, ಅಂದರೆ ಮೃತಪಟ್ಟರಲ್ಲ ವಿಜಯಮ್ಮ, ಅವ್ರ ಸೋದರ ರವಿಯಿಂದ ಆ ವಿಡಿಯೋ ಕ್ಯಾಪ್ಚರ್ ಮಾಡಲಾಗಿತ್ತು ಅಥವಾ ಸೆರೆ ಹಿಡಿಯಲಾಗಿತ್ತು. ನೀರಿನಲ್ಲಿದ್ದವರಿಗೆ ಹ್ಯಾಪಿ ಜರ್ನಿ ಅಂತ ರವಿ ಹೇಳಿರ್ತಾರೆ. ಖುಷಿಯಾಗೇ ಕಾವೇರಿ ನದಿಗೆ 4 ಇಳಿದಿರ್ತಾರೆ. ನೀರಿನಲ್ಲಿ ವಿಜಯಮ್ಮ, ಶ್ವೇತಾ, ಚೈತ್ರ, ಪ್ರಿಯಾಂಕಾ 4 ನಿಂತಿದ್ದಂಥ ಸಂದರ್ಭದ ವಿಡಿಯೋ ಅದು. ಕೈ ಹಿಡಿದುಕೊಂಡು ನೀರಿಗೆ ಇಳಿದಿದ್ರು. ಅನಂತರದಲ್ಲಿ ಆಗಿದ್ದು ದುರಂತ. ಒಬ್ಬನೇ ಹೋಯ್ತಿಯಾ? ಒಬ್ಬನೇ ಹೋಯ್ತೇನೋ? ಹೋಗಲ್ಲ ಹಚ್ಚ ಡಮ್ಮಿ ಬೇಸಿದು ಡಮ್ಮಿಲ್ಲ ಈ ಜೋಡಿ ಎಲ್ಲ ಬಿಟ್ಟೋಗಿದ್ ನಾವೆಲ್ಲ. ನೋಡಿ, ಒಂದು ಕ್ಷಣದ ನೆಗ್ಲಿಜಿಯನ್ಸ್ ಎಂಥ ದುರಂತಕ್ಕೆ ಕಾರಣ ಆಯಿತು ಅಂತ. ಒಬ್ರಲ್ಲ ಇಬ್ರಲ್ಲ 5 ಮಂದಿ ಹೀಗೆ ಜಲಸಮಾಧಿಯಾಗಿದ್ದಾರೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಮುತ್ತತ್ತಿಲೆಲ್ಲ ನೀವು ಹೋದವ್ರಿಗೆ ಗೊತ್ತಿರುತ್ತೆ, ಆ ಬಂಡೆ ಮಧ್ಯೆ ನೀರಲ್ಲೆಲ್ಲ ಇಳಿಯೋದು, ಆಟ ಆಡೋದು. ಈಗ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಅಂತ ಸ್ವಲ್ಪ ಜಾಸ್ತಿ. ಅಲ್ಲಿ ಕೆಲ ಸ್ಥಳೀಯರು, ಅಲ್ಲಿರೋರು, ವ್ಯಾಪಾರಸ್ಥರೆಲ್ಲ ಎಚ್ಚರಿಕೆ ಕೊಡ್ತಿರ್ತಾರೆ. ಬಟ್ ಅದನ್ನು ಮೀರಿ ಕೆಲವ್ರು ನೋಡಿ ಹಿಂಗೆ ಕಣ್ ತಪ್ಪಿಸಿ ಇಳ್ಕೊಂಡ್ಬಿಡ್ತಾರೆ. ಆ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ದ, ರವಿ ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ನೋಡಿ, ಆಮೇಲೆ ಹ್ಯಾಪಿ ಜರ್ನಿ ಅಂತೆಲ್ಲ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಸ್ವಲ್ಪ ತಮಾಷೆ ಇದೆಲ್ಲ ನಡೀತಾ ಇತ್ತು. ಅದೊಂಥರ ಭಾಳ ಸ್ಯಾಡ್ ಜರ್ನಿನೇ ಆಗಿಬಿಡ್ತು. ಅದಾದ ನಂತರದಲ್ಲಿ ವಿಜಯಮ್ಮ, ಶ್ವೇತಾ, ಚೈತ್ರ, ಪ್ರಿಯಾಂಕಾ 4 ನೀರಿನಲ್ಲಿ ಮುಳುಗ್ತಾರೆ. ಅದಾದ ನಂತರದಲ್ಲಿ ರವಿ ಜೊತೆಗೆ ಮಹೇಶ್ ಅಂತ ಹೇಳಿ ಅವರನ್ನ ರಕ್ಷಿಸೋದಕ್ಕೆ ಹಾರ್ತಾರೆ. ಬಟ್ ಅದಾದ ನಂತರದಲ್ಲಿ ಮಹೇಶ್ ಕೂಡ ಮೃತಪಡ್ತಾರೆ. DC ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಬನ್ನಿ ನೋಡೋಣ. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾವೀಗಾಗಲೇ ಸುಮಾರು ಕಳೆದ 2 ವರ್ಷಗಳ ಹಿಂದೆ ಏನು ಈ ಥರ ವರ್ಷಕ್ಕೆ ಸುಮಾರು 4 ರಿಂದ 5 ಪ್ರಕರಣಗಳು ಆಗ್ತಾಯಿದೆ. ಈ ಕಳೆದ ವರ್ಷವೂ ಕೂಡ 4 ಆಗಿತ್ತು, ಅದರ ಹಿಂದಿನ ವರ್ಷವೂ ಕೂಡ 5 ಆಗಿತ್ತು. ಮುತ್ತತ್ತಿ ಒಂದು ದೇವಸ್ಥಾನಕ್ಕಾಗಿ ಒಂದು ರವಿ ಮತ್ತು ಅವ್ರ ಕುಟುಂಬದವರು ಬಂದಿರ್ತಾರೆ. ಸುಮಾರು 3:15ಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣ ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು 4:15 4:15 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಟೆಂಪಲಲ್ಲಿ ಅವರು ದರ್ಶನ ಮುಗಿಸ್ಕೊಂಡ್ಮೇಲೆ ಅವರು ಏನಿದೆ ಹೆಣ್ಮಕ್ಳು 4 ಜನ ಅವರು ಅಲ್ಲೇ ಟೆಂಪಲ್ ಹತ್ರ ಪಕ್ಕದಲ್ಲಿರುವಂಥ ಕಾವೇರಿ ವಾಟರ್ ಏನಿದೆ ಅಲ್ಲಿ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ. ನೀರು ಕಮ್ಮಿ ಇದ್ದಂಗೆ ಕಾಣುತ್ತೆ ಅವ್ರಿಗೆ. ಹಂಗಾಗಿ ಅವರು ಎಲ್ಲ ನೀರಿಗೆ ಇಳಿತಾರೆ. ನೀರಿಗೆ ಇಳಿದಾಗ ಈ ರವಿ ಅನ್ನೋರ ವೈಫು ಶ್ವೇತಾ ಮತ್ತು ಅವರ ಮಗಳು ಚೈತ್ರ ಅನ್ನೋರು ಮತ್ತು ವಿಜಯಮ್ಮ ಅಂತ ರವಿಯವರ ಅಕ್ಕ ಮತ್ತು ರವಿಯವರ ಅಕ್ಕನ ಮಗಳು ಪ್ರಿಯಾಂಕಾ ಮತ್ತು ಡ್ರೈವರ್ ಮಹೇಶ್, ಇಷ್ಟು ಜನನು ಡ್ರೌನಿಂಗ್ ಆಗ್ತಾರೆ. ಇದರಲ್ಲಿ ಫಸ್ಟು ರವಿಯವರ ಅಕ್ಕ ವಿಜಯಮ್ಮ ಅನ್ನೋರು ನೀರಿಗಿಳಿದು ಅವರು ಡ್ರೌನ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಉಳಿದವರೆಲ್ಲ ಡ್ರೌನಿಂಗ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇನ್ಸಿಡೆಂಟು ಸುಮಾರು 4:15. ಶೋಭಾರಾಣಿ ಅವರು ಹೇಳ್ತಾ ಇದ್ರು ಇನ್ಸಿಡೆಂಟ್ ಹೇಗಾಯಿತು ಅಂತ ಹೇಳಿ. ಮೊದಲಿಗೆ ವಿಜಯಮ್ಮ ಅವರು ಕಾಲ್ ಜಾರ್ತಾರೆ, ನೀರಿನಲ್ಲೇ ಇರ್ತಾರೆ, ಒಂದು ಗುಂಡಿಗೆ ಬಿದ್ದಂಥ ರೀತಿಯಾಗಿ ಆಗುತ್ತೆ. ಶ್ವೇತಾ, ಚೈತ್ರ, ಪ್ರಿಯಾಂಕಾ ಇವರು ವಿಜಯಮ್ಮ ಅವರನ್ನ ರಕ್ಷಿಸೋದಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಅಂತ ಹೋಗಿ ಮುಳುಗ್ತಾರೆ. ಆ 4ರನ್ನ ರಕ್ಷಿಸೋದಕ್ಕೆ ಕೂಡಲೇ ಮಹೇಶ್, ಕಾರ್ ಚಾಲಕ ಮಹೇಶ್ ಜೊತೆಗೆ ರವಿ, ಆ ಫ್ಯಾಮಿಲಿ ಮೆಂಬರ್ ಅವರು ರವಿ ಅವರೆಲ್ಲ ನೀರಿಗೆ ಹಾಕ್ತಾರೆ. ಆದರೆ ಮಹೇಶ್ ಕೂಡ ಮುಳುಗ್ಬಿಡ್ತಾನೆ.
ರವಿ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನಿನ್ನೆ ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರ ಊಟ ಇತ್ತು, ಬೀಗರ ಊಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದೀರಾ? ಒಟ್ಟು 6 ಜನ. ಏನೇನಾಗಬೇಕು ನಿಮಗೆ? ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡ್ ಕಾರ್ ಡ್ರೈವರ್ ಮಾಮೂಲಿ. ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ, ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಫಸ್ಟ್ ಯಾರು ಮುಳುಗ್ತಾ ಇದ್ರು? ನಮ್ಮ ಅಕ್ಕ, ಚಿಕ್ಕಕ್ಕ. ಅದೇ ಆಟ ಆಡ್ತಾ ಇರ್ತಾರೆ 4 ಜನ, ವಿಡಿಯೋ 4 ಜನ ಹೆಂಗಾಯ್ತು ಅದು ಪೂಜೆ ಮಾಡುವಾಗ ಪೂಜೆ ಮಾಡಿಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಅಕ್ಕ ಚಿಕ್ಕಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದ ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೊಕ್ ಹೋದ್ರಲ್ಲ, ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್, ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ಪಾಪನ ಹಿಡ್ಕೊಂಡೆ ಇದ್ದ. ಆಮೇಲೆ ನಾನು